ನಮಸ್ತೆ, ಶಿವಮೊಗ್ಗ ಮಧು, ದೇವಿ ಆರಾಧಕ. ನಮ್ಮ ಹತ್ರ ಒಬ್ರು ಫೋನ್ ಮಾಡ್ಕೊಂಡು ಬರ್ತಾರೆ. ಅವ್ರದ್ದು ತುಂಬ ವಿಚಿತ್ರವಾದಂತಹ ಸಮಸ್ಯೆ. ವಯಸ್ಸು ಒಂದು 30-32 ಇದೆ. ತುಂಬ ವಿಚಿತ್ರವಾದಂತಹ ಘಟನೆಗಳು ನಡೆದಿದೆ ಅವ್ರ ಮನೆಯಲ್ಲಿ. ಆದರೆ ಅವರು ಮುಖ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇಲ್ಲ ಕೂತಿದ್ದಾರೆ, ಅವರಿಗೆ ನಾನು ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಹೇಳಿ ಸರ್, ಯಾವ ಊರಿಂದ ಬಂದ್ರಿ? ಸರ್ ನಮ್ದು ಮಂಗಳೂರು ಹತ್ರ. ಮಂಗಳೂರಿಂದ ಬಂದಿದ್ವಿ. ನಾವು ಸುಮಾರು ಕಡೆ ನಮ್ದು ಫ್ಯಾಮಿಲಿದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಮ್ಮ ದೊಡ್ಡಪ್ಪ ಅವರಿಗೂ ನಮಗೂ ಆಗ್ತಿರ್ಲಿಲ್ಲ. ಜಮೀನ್ ಭಾಗದಿಂದ ಸ್ವಲ್ಪ ಸಿಕ್ಕಾಬಟ್ಟೆ ಕಿತ್ತಾಟಗಳಾಗಿ ಕೋರ್ಟು ಕೇಸು ಸ್ಟೇಷನ್ ಏನೇನೋ ಆಯ್ತು. ಆಮೇಲೆ ಅವರು ಜಮೀನ್ ಬೇಕೇ ಬೇಕು ಅಂತ ನಮಗೆ ಹೋಗಿ ಎಲ್ಲೋ ಒಂದ್ ಕಡೆ ಮಾಡಿಸ್ಬಿಟ್ಟಿದ್ರು. ಎಲ್ಲೋ ಕೇಳಿದ್ರು ಸರಿ ಮಾಡ್ತೀವಿ ಅಂತಿದ್ರು. ನಾವು ಡ್ರೈವಿಂಗ್ ಕೆಲಸ ಮಾಡ್ತೀವಿ. ನಮಗೆ ಕಾರ್ ಓಡ್ಸಕ್ ಆಗ್ತಿರ್ಲಿಲ್ಲ. ರಾತ್ರಿ ಮನೇಲಿ ಮಲ್ಗಿದ್ರೆ ವಿಚಿತ್ರ ಶಬ್ದ. ಆಮೇಲೆ ನಿದ್ದೆ ಬರ್ತಾ ಇರ್ಲಿಲ್ಲ. ಮೈಕೈ ನೋವು ಇದ್ದಕ್ಕಿದ್ದಂಗೆ ಏನ್ ಕೆಲಸ ಮಾಡಕ್ಕೂ ಆಸಕ್ತಿ ಇರ್ಲಿಲ್ಲ. ಕಾಲೆಲ್ಲ ನೋವು ಬರೋದು, ಮೈಕೈ ಎಲ್ಲ ನೋವು ಬರೋದಾಗ್ತಾ ಇತ್ತು. ನಾವ್ ಎಲ್ಲಿ ಹೋಗಿ ತೋರ್ಸಿದ್ರು ನಮಗ್ ಸರಿನೇ ಹೋಗ್ತಿರ್ಲಿಲ್ಲ, ಪರಿಹಾರನೇ ಆಗ್ತಿರ್ಲಿಲ್ಲ. ಪೂಜೆ ಮಾಡಿದೀವಿ, ಹೋಮ ಮಾಡಿದೀವಿ ಅನ್ನೋರು, ಅದು ಇದು ಹೇಳೋರು, ದುಡ್ಡು ಕಿತ್ಕೊಳ್ಳೋರು, ಏನ್ ಮಾಡಿದ್ರು ಸರಿ ಹೋಗ್ತಾ ಇರ್ಲಿಲ್ಲ ಸಮಸ್ಯೆ. ನಾವು ಯೂಟ್ಯೂಬ್ ಮುಖಾಂತರ ನಿಮ್ಮನ್ನ ನೋಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಣ, ಇಲ್ಲೊಂದ್ಸಲಿ ಟ್ರೈ ಮಾಡ್ಬಿಡೋಣ. ನಮಗ್ ಬೇಸತ್ತು ಹೋಗ್ಬಿಟ್ಟಿತ್ತು, ದೇವ್ರ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿತ್ತು. ಇಲ್ಲೊಂದ್ಸಲಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ನಿಮ್ಮ ನಂಬರ್ ತಕ್ಕೊಂಡು ಅರ್ಧಂಬರ್ಧ ಮನ್ಸಿಂದ ಕಾಂಟ್ಯಾಕ್ಟ್ ಮಾಡಿದ್ವಿ. ಇಲ್ಲಿಗೆ ಬಂದ್ಮೇಲೆ ದೇವಿ ಆಶೀರ್ವಾದದಿಂದ ಎಲ್ಲಾ ಸಮಸ್ಯೆಗಳು ನಮಗ್ ಬಗೆಹರಿದಿ ಒಂದ್ 15 ದಿನದಲ್ಲಿ ಪರಿಹಾರ ಸಿಕ್ಕಿದೆ ಸರ್. ರಾತ್ರಿ ಮಲಗುವಾಗ ದೇಹದಲ್ಲಿ ಯಾವ ತರ ಆಗ್ತಾ ಇತ್ತು ಹೇಳಿ ಸರ್? ರಾತ್ರಿ ಮಲಗಿದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ. ವಿಚಿತ್ರ ಕನ್ಸು ಬೀಳೋದು, ಏನೋ ಬಂದು ಒಂಥರ ಕುತ್ತಿಗೆ ಹೆಚ್ಚಿದಂಗ ಆಗೋದು, ನಾಯಿ ಕೂಗೋ ಸೌಂಡು, ಬಿಕ್ಕೂಗೋ ಸೌಂಡ್ ಎಲ್ಲ ತುಂಬಾ ಕೇಳೋದು ಕಿವಿಗೆ. ಗಾಡಿ ಓಡಿಸ್ಬೇಕಾದ್ರೆಲ್ಲ ಸೌಂಡ್ಗಳಾಗೋದು. ಗಾಡಿಯಲ್ಲಿ ಖಾಲಿಯಲ್ಲಿ ಇವರು ಯಾರಿಗಾದ್ರೂ ಡ್ರಾಪ್ ಮಾಡಿ ಬರ್ಬೇಕಾದ್ರೂ ಕೂಡ ತುಂಬಾ ಸೌಂಡ್ ಆಗ್ತಾ ಇತ್ತು. ಆಮೇಲೆ ತುಂಬಾ ಭಯ ಇತ್ತು ಅವರಿಗೆ. ಮತ್ತೆ ಅವ್ರಿಗೆ ಎಲ್ಲೋದ್ರೂ ಸರಿಯಾಗಿಲ್ಲ. ಎಲ್ಲಾ ಕಡೆ ಸುಮಾರು ಕಡೆ ಸುತ್ತಿ ಬಂದ್ರು. ಕೊನೆಗೆ ಗುರುಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಗುರುಗಳ ಮುಖಾಂತರ ನಮ್ಮ ನಂಬರ್ ತಗೊಂಡು ಅವರು ಅಲ್ಲಿಂದ ಶಿವಮೊಗ್ಗದಿಂದ ಬಂದಿದ್ದಾರೆ. ಸುಮಾರು ಒಂದು 15 ದಿನದಿಂದ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ಮುಂಚೆಗೂ ಈಗ ಏನ್ ಹೇಳ್ತೀರಾ ಸರ್? ಈಗ ಮುಂಚೆ ನಮಗೆ ಜೀವನನೇ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಏನ್ ಕೆಲಸ ಮಾಡಕ್ಕೂ ನಮಗೆ ಆಗ್ತಾನೆ ಇರ್ಲಿಲ್ಲ. ತುಂಬಾ ಸಮಸ್ಯೆ ಅಂದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಿತ್ತು. ಇವಾಗ ನಮಗೆಲ್ಲ ಅನುಕೂಲ ಆಗಿದೆ ದೇವಿ ಆಶೀರ್ವಾದದಿಂದ. ಇವಾಗ ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಸರ್. ಮೈ ಬಾಧೆ ಎಲ್ಲದೂ ಹೋಗಿದೆ. ಕೈಕಾಲು ನೋವು, ಮೈ ಬಾಧೆ, ಹಿಂಸೆ ಆಗೋದು, ಸಂಕಟ ಆಗೋದು ಏನು ಇಲ್ಲ ಸರ್. ಇವಾಗ ಏನು ಇಲ್ಲ. ಆರಾಮ್ ಅನ್ಸದಲ್ಲ ಕೆಲಸ ಮಾಡಕ್ ಹುಮ್ಮಸ್ಸು? ಇವಾಗ ಹುಮ್ಮಸ್ಸಿದೆ. ಮುಂಚೆ ಬಾಡಿಗೆ ಬಂದ್ರು ನಮಗೆ ಹೋಗಕ್ ಆಗ್ತಿರ್ಲಿಲ್ಲ. ಈಗ ಪರವಾಗಿಲ್ಲ ಅಲ್ಲ ಸರ್? ಈಗ ಚೆನ್ನಾಗ್ ಆಗ್ತಾ ಇದೀರಾ? ಸರಿ ಸರ್, ಆಯ್ತು. ಈಗ ಮನೆಯಲ್ಲೆಲ್ಲ ನಿಮಗೆ ಶುದ್ಧಿ ಮಾಡ್ಕೊಟ್ಟಿದೀನಿ. ದೇಹ ಶುದ್ಧಿ ಆಗಿದೆ. ಮನೇಲಿ ಆರಾಮ್ ಜೀವನ ಮಾಡಿ ಸರ್, ಏನ್ ತೊಂದರೆ ಇಲ್ಲ. ಮತ್ತು ಕೆಲ್ಸಕ್ಕೆಲ್ಲ ಹೋಗ್ತಾ ಇರಿ. ತಾಯಿ ಆಶೀರ್ವಾದ, ದೇವಿ ಆಶೀರ್ವಾದ. ಮನೆಯಲ್ಲಿ ಮನೆ ದೇವ್ರುಗಳಿಗೆ ವರ್ಷಕ್ಕೊಮ್ಮೆ ಹೋಗ್ತಾ ಇರಿ ಸರ್. ಮನೆ ದೇವ್ರುಗಳನ್ನ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬೇಡಿ. ಮತ್ತು ನಾವು ಹೇಳಿರುವಂಥದ್ದು ಪಾಲನೆ ಮಾಡ್ತಾ ಇರಿ. ಮತ್ತು ನಾವೇನೇನು ಹೇಳ್ಕೊಟ್ಟಿದ್ದೀವಿ, ಈ ಮಂತ್ರಗಳು, ಬೀಜಾಕ್ಷರಗಳು ಪ್ರತಿಯೊಂದನ್ನು ಪಾಲನೆ ಮಾಡ್ತಾ ಇರಿ ಸರ್. ನಿಮ್ಮ ಜೀವನದಲ್ಲಿ ಯಾರೇ ಮಾಟ ಮಂತ್ರ ಪ್ರಯೋಗ ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ರೀತಿ ಪ್ರಯೋಗ ಆಗಲ್ಲ. ಈಗ ನಿಮ್ಗೆ ಭರವಸೆ ಬಂದಿದೆಯಲ್ಲ ಸರ್? ನಿಮಗೆ ಮಾಟ ಮಂತ್ರ ಯಾರೇ ಪ್ರಯೋಗ ಮಾಡಿದ್ರು ನಿಮ್ಗೆ ಏನು ಧೈರ್ಯ ಬಂದ್ಬಿಟ್ಟಿದೆ. ಈಗ ದೇವಿ ಇದಾರೆ, ಕಾಪಾಡ್ತಾರೆ ಅನ್ನೋದೊಂದು ಧೈರ್ಯ ಬಂದಿದೆ. ಇವಾಗ ಧೈರ್ಯ ಬಂದಿದೆ ಅಲ್ವಾ ಸರ್? ಈಗ ಸುಮಾರು ದುಡ್ಡುಗಳನ್ನ ಕಳ್ಕೊಂಡಿದ್ದೀರಾ ಸರ್ ನೀವು ಜೀವನದಲ್ಲಿ. ಭಾರಿ ದುಡ್ಡುಗಳು ಕಳ್ಕೊಂಡಿದ್ದೀರಾ. ಇನ್ನೆಲ್ಲೂ ದುಡ್ಡು ಹಾಕಕ್ ಹೋಗ್ಬೇಡಿ, ಇನ್ನೆಲ್ಲೂ ಕೇಳಕ್ಕೂ ಹೋಗ್ಬೇಡಿ ಸರ್. ದೇವ್ರ ಮೇಲೆ ಭಾರ ಎಲ್ಲಾ ಕಡೆ ನಂಬಿಕೆ ಹೋಗ್ಬಿಟ್ಟಿದೆ. ಇನ್ನ ಈ ದೇವ್ರನ್ನ ನಂಬ್ಕೊಂಡು ಕೈ ಮುಕ್ಕೊಂಡು ಜೀವನ ಮಾಡ್ತೀವಿ. ಇರ್ಲಿ ಸರ್. ಈಗ ಎಲ್ಲಾರು ಎಲ್ಲಾ ಕಡೆ ಸುತ್ತಿರ್ತೀವಿ. ಯಾಕಂದ್ರೆ ನಮ್ಗೆ ಸಮಯದ್ದು ಇದು ಗೊತ್ತಾಗೋದಿಲ್ಲ. ಯಾರೋ ಒಂದ್ ಕಡೆ ಹೇಳ್ತಾರೆ, ನಾವು ಅಲ್ಲಿ ಹೋಗ್ಲೇಬೇಕು. ಇರ್ಲಿ ಸರ್, ನೀವು ಎಲ್ಲೂ ಹೋಗಕ್ ಹೋಗ್ಬೇಡಿ. ಇನ್ನ ದೇವಿ ನಂಬ್ಕೊಳ್ಳಿ, ದೇವ್ರು ನಂಬ್ಕೊಳ್ಳಿ, ಮನೆ ದೇವ್ರು ಕಾಪಾಡ್ತಾನೆ. ಆಯ್ತು ಸರ್, ನಮಸ್ತೆ. ಥ್ಯಾಂಕ್ ಯು ಸರ್. ಓಂ ನಮಃ ಶಿವಾಯ. ವೀಕ್ಷಕರೇ, ನಾವು ಹಿಂದಿನ ನಿನ್ನೆಯ ವಿಡಿಯೋದಲ್ಲಿ ಪೆಂಡುಲಂ ಬಗ್ಗೆ ತಿಳಿಸಿದ್ದೇವೆ. ಪೆಂಡುಲಂ ಏನ್ ತಿಳಿಸ್ತದೆ ಅಂದ್ರೆ ನೋಡಿ, ದ ಪವರ್ ಆಫ್ ಯೂನಿವರ್ಸ್. ವಿಶ್ವದಲ್ಲಿ ನೋಡಿ, ಪ್ರತಿಯೊಂದು ಜೀವಿಗಳಲ್ಲೂ, ಕೇವಲ ಮನುಷ್ಯರಲ್ಲಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಲ್ಲೂ, ಎಲ್ಲ ವೃಕ್ಷಗಳಲ್ಲೂ, ಎಲ್ಲ ಗಿಡಗಳಲ್ಲೂ ಒಂದು ಶಕ್ತಿ ಇದೆ. ಹಾಗೆಯೇ ಈ ಮನುಷ್ಯನಲ್ಲಿರುವ ಶಕ್ತಿ ಸಪ್ತ ಚಕ್ರಗಳಿಂದ ಆಕ್ಟಿವೇಟ್ ಆಗಿರುತ್ತದೆ. ಆ ಸಪ್ತ ಚಕ್ರಗಳ ಶಕ್ತಿಯನ್ನ ತೋರಿಸ್ಲಿಕ್ಕೆ ಈ ಪೆಂಡುಲಮ್ ಅನ್ನ ಯೂಸ್ ಮಾಡ್ತೀವಿ. ಪೆಂಡುಲಮ್ ಅನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋದ ಮುಖಾಂತರ, ಪ್ರಕೃತಿ ದತ್ತವಾದ ಶಕ್ತಿ. ಮೂಲಾಧಾರದಿಂದ ಸಹಸ್ರಾರದವರೆಗೆ ಏನು ಚಕ್ರಗಳು ಆಕ್ಟಿವೇಟ್ ಆಗಿರ್ತವೆ, ರಿಚಾರ್ಜ್ ಆಗಿರ್ತವೆ, ಚೈತನ್ಯದಿಂದ ತುಂಬಿರ್ತವೆ, ಆ ಶಕ್ತಿ ಯಾವುದಾದರೂ
ಚಕ್ರದಲ್ಲಿ ಕಡಿಮೆ ಆಗಿದ್ರೆ, ಒಂದರಲ್ಲಾದ್ರೂ ಕಡಿಮೆ ಆಗಿದ್ರೆ ಅಥವಾ ಎರಡರಲ್ಲಿ ಕಡಿಮೆ ಆಗಿದ್ರೆ ಅಥವಾ ಆ ಚಕ್ರಗಳು ಬ್ಲಾಕೇಜ್ ಆಗಿದ್ರೆ, ಆ ಚಕ್ರದ ಶಕ್ತಿಯ ಸಂಚಾರದಲ್ಲಿ ಕಡಿಮೆಯಾಗಿದ್ರೆ ನಿಮಗೆ ಸುಸ್ತಾಗ್ತದೆ, ಆರಾಮಿಲ್ಲ ಅನ್ನುವಂಥ ಫೀಲ್ ಆಗ್ತದೆ, ಉತ್ಸಾಹ ಆಸಕ್ತಿ ಕಡಿಮೆ ಆಗ್ತದೆ, ಕೆಲಸಕ್ಕೆ ಹೋಗಂಗಾಗಲ್ಲ, ಯಾವಾಗಲೂ ಮಲಗಿರ್ಬೇಕು ಅನ್ಸುತ್ತೆ. ಅಂತ ಒಂದು ಒಂದು ಚಕ್ರಗಳನ್ನ ಸರಿ ಚೈತನ್ಯವನ್ನ ಮತ್ತೆ ತುಂಬಲಿಕ್ಕೆ ಪೆಂಡುಲಮ್ ಅನ್ನ ಯೂಸ್ ಮಾಡಿ ಮಂತ್ರಗಳಿಂದ, ಮತ್ತೆ ನಿಮಗೆ ಮಂತ್ರಗಳನ್ನ ನಾವೇ ಹೇಳ್ಕೊಡ್ತೇವೆ, ಆ ಮಂತ್ರಗಳಿಂದ ಶಕ್ತಿಯನ್ನು ತುಂಬುತ್ತೇವೆ. ಹಾಗೆಯೇ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಮೇಲೆ ತಿಳಿಸಿದಂತೆ ಒಬ್ಬ ವ್ಯಕ್ತಿಯ ಒಂದು ತೊಂದರೆ ಏನು ಇತ್ತು, ಆ ತೊಂದರೆಯನ್ನು ಆ ವ್ಯಕ್ತಿ ವಿವರಿಸಿದ್ದಾರೆ, ನೀವು ನೋಡಬಹುದು. ಆ ತೊಂದರೆ ನಿವಾರಣೆ ಆಗಿದೆ ಕೂಡ ಅಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ. ಇದು ಸುಳ್ಳಲ್ಲ, ನಿಜ. ನಮಗೆ ಈ ಮಾಟ ಮಂತ್ರ ನಿವಾರಣೆ ಮಾಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಸಾಕು. ವಾಮಾಚಾರದಿಂದ ಹೊರಗೆ ಹೇಗೆ ಬರ್ಬೇಕಂತ ನಾವೇ ನಿಮಗೆ ತಿಳಿಸ್ಕೊಡ್ತೇವೆ. ನಿಮ್ಮೂರಿನಲ್ಲೇ ನೀವಿಲ್ಲಿ ಬರಬೇಕು ಅಂತ ಏನಿಲ್ಲ, ನಿಮ್ಮೂರಿನಲ್ಲೇ ನೀವಿದ್ರೂ ಕೂಡ ನಾವು ಕೆಲವೊಮ್ಮೆ ಸರಿಪಡಿಸಬಹುದು. ನಿತ್ಯವೂ ನಾವು ಹೇಳಿದ ಮಂತ್ರಗಳನ್ನ ಧ್ಯಾನ ಮಾಡಿ, ನಾವು ಹೇಳಿದ ಆಚರಣೆಗಳನ್ನು ಮಾಡಿಬಿಟ್ರೆ ಸಾಕು, ನಿಮ್ಮಲ್ಲಿ ಶಕ್ತಿ ಹೆಚ್ಚಾಗುತ್ತಾ ಸಾಗುತ್ತದೆ. ಹಾಗೆಯೇ ವಾಮಾಚಾರ ಆತ್ಮಗಳ ಶಕ್ತಿ ಏನಿದೆ ಅದು ಕಡಿಮೆ ಆಗ್ತಾ ಸಾಗ್ತದೆ. ಹಾಗೆ ಆತ್ಮಗಳು ಶಕ್ತಿ ಕಡಿಮೆ ಆಗ್ತಾ ನಿಮ್ಮ ಶಕ್ತಿ ಹೆಚ್ಚಿಗೆ ಆಗದಂಗೆಲ್ಲ ಆತ್ಮಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ. ವಾಮಾಚಾರ ಅಂದ್ರೇನು? ಆತ್ಮಗಳ ದುಷ್ಟ ಶಕ್ತಿಗಳ ಪ್ರಯೋಗ ಮಾಡಿರ್ತಾರೆ ನಿಮ್ಮ ಮೇಲೆ, ಇಷ್ಟೇ ಇದು ವಾಮಾಚಾರ. ಇದನ್ನ ನೋಡಿ, ಯಾಕೆ ಅವು ಬಂದು ನಿಮಗೆ ಅಟ್ಯಾಕ್ ಆಗ್ತವಂದ್ರೆ ನಿಮ್ಮ ಶಕ್ತಿ ಕಡಿಮೆ ಆಗಿರ್ತದೆ. ಯಾಕೆ ನಿಮಗೆ ಅಟ್ಯಾಕ್ ಆಗ್ತವಂದ್ರೆ ನಿಮ್ದು ಯಾವುದೋ ಒಂದು ಕರ್ಮ ಇಲ್ಲಿ ನಿಮ್ಮನ್ನ ಕಾಡ್ತಾ ಇರುತ್ತದೆ. ಆ ಮೂಲ ಕರ್ಮವನ್ನ ಕಂಡು ಹಿಡಿದು ಆ ಕರ್ಮವನ್ನು ನಿವಾರಿಸಿ ನಿಮ್ಮ ಶಕ್ತಿಯನ್ನ ಹೆಚ್ಚುಗಳಿಸಿದಂತೆಲ್ಲ, ನಿಮಗೆ ಶಕ್ತಿಯನ್ನು ಕೊಟ್ಟಂತೆಲ್ಲ ಆ ಆತ್ಮಗಳ ಶಕ್ತಿ ಕುಗ್ಗಿ ಆತ್ಮಗಳು ನಿಮ್ಮನ್ನು ಬಿಟ್ಟು ಹೋಗ್ತವೆ. ಸಾಕಷ್ಟು ಜನರಿಗೆ ನೋಡಿ, ನಮ್ಮಲ್ಲಿ ಅವು ಕೂಗ್ಯಾಡಿ ನಾನು ಒಲ್ಲಪ್ಪ ಬಿಟ್ಟು ಹೋಗ್ತೀನಿ, ನನ್ನ ಕೈ ಬಿಟ್ಬಿಡು ಅಂತ ಹೇಳಿಯೂ ಕೂಡ ಹೋಗಿದ್ದಾವೆ. ಯಾರಿಗೆ ಕೆಲವು ಜ್ಯೋತಿಷಿಗಳು ಧ್ಯಾನ ಮಾಡಿರ್ತಾರಲ್ಲ ಅವರಿಗೆ ಕೈ ಮುಗಿದು ಕೂಡ ಹೋಗಿದ್ದಾವೆ. ಅವ್ರು ಹೇಳಿದ್ದಾರೆ, ಗುರುಗಳೇ ಕೈ ಮುಗಿದು ಹೋದವು ಅಂತ ಕೂಡ ಹೇಳಿದ್ದಾರೆ. ಮತ್ತೊಮ್ಮೆ ಬರಲ್ಲ ಅಂತ ಕೂಡ ಹೇಳಿ ಹೋಗ್ತವೆ. ಕೆಲವು ಮತ್ತೊಮ್ಮೆ ಬರ್ತೀವಿ ಅಂತ ಹಠ ಹಿಡಿದು ಹೇಳಿ ಹೋಗ್ತವೆ. ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ. ಮೇಲಿನ ಈ ವಿಡಿಯೋದಲ್ಲಿ ಮೊದಲೇ ಏನ್ ತಿಳಿಸಿದ್ವಿ, ಒಬ್ಬ ವ್ಯಕ್ತಿ, ಒಬ್ಬ ಡ್ರೈವರ್ ಕೆಲಸಕ್ಕೆ ಹೋಗ್ತಾನೆ ಇರಲಿಲ್ಲ. ಮೊದಲು ಕೆಲಸಕ್ಕೆ ಹೋಗ್ತಿದ್ದ, ಆತ್ಮಗಳ ಪ್ರಯೋಗ ವಾಮಾಚಾರ ಪ್ರಯೋಗ ಆದ ಮೇಲೆ, ಶತ್ರುಗಳ ಕಾಟ ಸ್ಟಾರ್ಟ್ ಆದ್ಮೇಲೆ ಕೆಲ್ಸಕ್ಕೆ ಹೋಗೋದು ಕೂಡ ನಿಲ್ಲಿಸ್ಬಿಟ್ಟ. ನೋಡಿ, ದುಡಿಮೆಯನ್ನೇ ನಿಲ್ಲಿಸ್ಬಿಟ್ರೆ ಅವನ ಬದುಕಾದ್ರೂ ಹೇಗೆ ನಡೆಯುತ್ತೆ ಅಲ್ವಾ? ನೋಡಿ, ಅತ್ಯಂತ ಕಡಿಮೆ ಖರ್ಚಿನಲ್ಲೇ ನಾವು ಆ ವ್ಯಕ್ತಿಯನ್ನ ಸರಿಪಡಿಸಿದ್ದೇವೆ. ಶ್ರೀ ಮಧು ಅವರು ನೋಡಿ, ನಾವು ರಿಸರ್ಚ್ ಮಾಡಿದ್ದೇವೆ, ನಾನಾಗಲಿ ಮಧು ಆಗಲಿ. ಏನಪ್ಪಾ ಅಂದ್ರೆ, ಈ ವಾಮಾಚಾರದಿಂದ ಜನರನ್ನ ಹೊರಗೆ ತರೋದು ಹೇಗೆ, ಮಂತ್ರಗಳಿಂದ ಜನರಿಗೆ ಶಕ್ತಿಯನ್ನು ಕೊಡೋದು ಹೇಗೆ. ನೋಡಿ, ಋಷಿ ಮುನಿಗಳ ಶಕ್ತಿಯೇ ಮಂತ್ರ ಧ್ಯಾನದಿಂದಾಗಿದೆ. ಗೌತಮ ಬುದ್ಧನ ಶಕ್ತಿಯು ಕೂಡ, ಜ್ಞಾನವೂ ಕೂಡ ಧ್ಯಾನದಿಂದಾಗಿದೆ. ಹಾಗಾಗಿ ನೋಡಿ, ಈ ವಿಶೇಷ ಮಂತ್ರಗಳನ್ನ, ಅತ್ಯಂತ ವಿಶಿಷ್ಟ ಮಂತ್ರಗಳನ್ನ ನೀವು ಗೂಗಲಲ್ಲಿ ಹುಡುಕಿದ್ರೆ ಕಷ್ಟ ಸಾಧ್ಯ ಆಗುವುದು ಆ ಮಂತ್ರಗಳು ಸಿಗ್ಲಿಕ್ಕೆ. ಅಂತ ಮಂತ್ರಗಳನ್ನ ಗುರುಗಳು ನಮಗೇನು ಕೊಟ್ಟಿದ್ದಾರೆ, ಆ ಮಂತ್ರಗಳನ್ನ ವರ್ಷಗಟ್ಟಲೆ ನೋಡಿ, 2006ರಿಂದ ಇಲ್ಲಿಯವರೆಗೂ ಅಂದ್ರೆ 19 ವರ್ಷಗಳ ಕಾಲ ಧ್ಯಾನ ಮಾಡಿದ್ದೇನೆ.
ಧ್ಯಾನ ಮಾಡೋದಷ್ಟೇ ಅಲ್ಲ, ಅದರ ಶಕ್ತಿಯನ್ನು ಕೂಡ ತಿಳಿದುಕೊಂಡಿದ್ದೇನೆ. ಹಾಗೆಯೇ ನಮ್ಮ ಮಧು ಅವರು ಕೂಡ ಸಾಕಷ್ಟು ಒಂದು ರಿಸರ್ಚ್ ಮಾಡಿ ಈ ಮಾಟ ಮಂತ್ರ ತೆಗೆಯೋದು ಹೇಗೆ ಅಂತ ನಾವು ಇಡೀ ನಮ್ಮ ಬಳಗ, ನನ್ನ ಹತ್ರ ಇನ್ನೂ ಸಾಕಷ್ಟು ಜ್ಯೋತಿಷಿಗಳಿದ್ದಾರೆ, ಕನೆಕ್ಟೆಡ್ ಇದ್ದಾರೆ. ಇಡೀ ಒಂದು ಬಳಗ ನಾವು ಒಂದು ಯಾರು ತೊಂದರೆಗೆ ಒಳಪಟ್ಟಿದ್ದಾರೆ ಅವರಿಗೆ ಸೇವೆ ನೀಡಲು ಸದಾ ಸಿದ್ಧ. ನೋಡಿ, ಅತ್ಯಂತ ಕಡಿಮೆ ಖರ್ಚಿನಲ್ಲೇ ಈ ಒಂದು ವಾಮಾಚಾರವನ್ನ ಕ್ಲಿಯರ್ ಮಾಡಬಹುದು. ಈ ಸಾಕಷ್ಟು ವಿಶೇಷಗಳು ನೋಡಿ, ದೇಹ ಶುದ್ಧೀಕರಣ, ಒಂದು ತೀರ್ಥವನ್ನ ತಾಯಿಯ ಆಶೀರ್ವಾದದಿಂದ ಗಿಡಮೂಲಿಕೆಗಳಿಂದ ತಯಾರು ಮಾಡಲಾಗ್ತದೆ. ಆ ತೀರ್ಥವನ್ನ ಸಿದ್ಧಪಡಿಸಲಾಗ್ತದೆ. ಆ ತೀರ್ಥವನ್ನ ಏನು ಒಂದು ದೇಹ ಸ್ನಾನ ಮಾಡಿಸೋದ್ರಿಂದ ದೇಹ ಶುದ್ಧೀಕರಣ ಆಗ್ತದೆ. ಹಾಗೆಯೇ ಪೆಂಡುಲಂ ಪ್ರಯೋಗದಿಂದ ಏನು ಚಕ್ರಗಳ ಶುದ್ಧೀಕರಣ ಆಗ್ತದೆ. ನಮ್ಮ ದೇಹದಲ್ಲಿ ಇರುವ ಸಪ್ತ ಚಕ್ರಗಳನ್ನು ಆಕ್ಟಿವೇಟ್ ಮಾಡಲಾಗ್ತದೆ, ರೀಚಾರ್ಜ್ ಮಾಡಲಾಗ್ತದೆ. ಮತ್ತೆ ಒಮ್ಮೆ ರೀಚಾರ್ಜ್ ಮಾಡಿದ್ರೆ ಮತ್ತೆ ಡೌನ್ ಆಗುತ್ತೆ ಅಂದ್ರೆ ಇಲ್ಲ, ಸಾಮಾನ್ಯವಾಗಿ ಡೌನ್ ಆಗಲ್ಲ. ಯಾಕಂದ್ರೆ ನಾವು ಮಂತ್ರಗಳನ್ನ ನಿಮಗೆ ಹೇಳ್ಕೊಟ್ಟಿರ್ತೇವೆ, ಬೀಜಾಕ್ಷರ ಮಂತ್ರಗಳನ್ನ ಸದಾ ನೀವು ಪಠಿಸೋದ್ರಿಂದ ಆ ರೀಚಾರ್ಜ್ ಆಗಿರೋದು ಯಾವತ್ತೂ ಡೌನ್ ಆಗಲ್ಲ, ಇನ್ನೂ ಶಕ್ತಿ ಹೆಚ್ಚುತ್ತಲೇ ಹೋಗುತ್ತದೆ. ಆದ್ದರಿಂದ ಈ ಒಂದು ಸಕ್ಸಸ್ ಸ್ಟೋರಿಯನ್ನ ಅಪ್ಲೋಡ್ ಮಾಡಿದ್ದೇವೆ ನಾವು. ಮಾಟ ಮಂತ್ರದಿಂದ ಒಬ್ಬ ವ್ಯಕ್ತಿಯನ್ನ ಹೊರಗೆ ತಂದಿದ್ದೇವೆ ನೋಡಿ. ಹಾಗಾದ್ರೆ ಒಬ್ಬನ್ನೇ ಹೊರಗೆ ತಂದಿರೋದ ಅಂದ್ರೆ ನೋಡಿ, ನೂರಾರು ಸಾವಿರಾರು ಜನರನ್ನು ಹೊರಗೆ ತಂದಿದ್ದೇವೆ. ಆದ್ರೆ ಎಲ್ಲರ ಹತ್ರನೂ ವಿಡಿಯೋ ಮಾಡ್ಸಕ್ ಆಗಲ್ಲ. ಯಾಕೆಂದರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದಲ್ವಾ. ಯಾರ ಮುಖವನ್ನು ತೋರಿಸ್ತಾ ಇಲ್ಲ ನಾವು. ಅದಕ್ಕಾಗಿ ನೋಡಿ, ಇದಕ್ಕಿಂತಲೂ ಸಾಕಷ್ಟು ತೊಂದರೆಯಲ್ಲಿರುವವರನ್ನು ಕೂಡ ಹೊರಗೆ ತಂದಿದ್ದೇವೆ. ಇದಕ್ಕಿಂತಲೂ ಸಾಕಷ್ಟು ತೊಂದರೆಗೊಳಪಟ್ಟಿದ್ರು ವಾಮಾಚಾರದಿಂದ. ಏನು ಆತ್ಮಗಳು ಹೊರಗೆ ಹೋದ ಕೂಡಲೇ ಅವರಿಗೆ ಸುಸ್ತು ಕಡಿಮೆ ಆಗ್ತದೆ, ಒಂದು ದೇಹ ನಿರಾಳ ಫೀಲ್ ಆಗ್ತದೆ, ದೇಹ ಹಗುರವಾದಂತೆ ಭಾಸವಾಗುತ್ತದೆ. ಕೆಲವೊಮ್ಮೆ ನಾವು ಇಲ್ಲಿಂದಾನೇ ಮಂತ್ರ ಹೇಳ್ಕೊಡ್ತೇವೆ, ಆ ಮಂತ್ರಗಳನ್ನು ಧ್ಯಾನ ಮಾಡಿದ ಕೂಡಲೇ ಗೊತ್ತಾಗ್ತದೆ, ಗುರುಗಳೇ ನಮ್ಮ ಕೈಲಿ ತಡ್ಕಣಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಮೊದಲು ಈ ಮಾಟ ಮಂತ್ರ ಶಕ್ತಿಗಳು ಆತ್ಮಗಳೇನಿದ್ದೇವೆ ನಿಮಗೆ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ನಮ್ಮ ಮಂತ್ರದ ವಿರುದ್ಧ. ನೀವು ಕೂಡ ಪಟ್ಟು ಬಿಡದಲೆ ಮಂತ್ರ ಧ್ಯಾನ ಮಾಡಿಬಿಟ್ರೆ ಆ ಆತ್ಮಗಳಿಗೆ ಏಟು ಬಿದ್ಬಿಟ್ಟು, ಹೊಡೆತ ಬಿದ್ಬಿಟ್ಟು ಅವು ನಿಮ್ಮನ್ನ ಬಿಟ್ಟು ಹೋಗ್ತವೆ. ಕೆಲವೊಬ್ರು 1, 2, 3 ದಿನದಲ್ಲೇ ಆರಾಮ್ ಅನ್ಸ್ಬಿಟ್ಟಿದೆ, ಅವರು ನಿರಾಳವಾಗಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ ತಮ್ಮ ತೊಂದರೆ ದೂರ ಆಗಿದೆ ಅಂತ. ನೋಡಿ, ಫೋನಿನಲ್ಲೇ ನಾವು ಫೋನ್ ಕರೆ ಮಾಡಿದ್ರೆ ಸಾಕು, ನಿಮಗೆ ಇದರಿಂದ ಹೊರಬರುವ ಉಪಾಯವನ್ನು ತಿಳಿಸ್ತಾ ಇದ್ದೇವೆ. ನೀವು ಬರುವ ಅಗತ್ಯತೆ ಕೂಡ ಇಲ್ಲ. ಅದಕ್ಕಾಗಿ ಈ ಸಕ್ಸಸ್ ಸ್ಟೋರಿಯನ್ನ, ಈ ಯಶಸ್ಸಿನ ಕಥೆಯನ್ನ ಅವರ ಮೂಲಕವೇ ಹೇಳಿಸಿದ್ದೇವೆ. ಮತ್ತೆ ಹೇಳ್ತೀನಿ, ಇದು ಸುಳ್ಳಲ್ಲ, ನಿಜ. ನಂಬಿದರೆ ನೀವೇ ತೊಂದರೆಯಿಂದ ಹೊರಗೆ ಬರ್ತೀರಾ. ಯಾರ್ಯಾರು ವಾಮಚಾರಕ್ಕೆ ಒಳಪಟ್ಟಿದ್ದೀರಾ, ಭಾನಾಮತಿ, ಪ್ರಯೋಗ ದೋಷ, ಯಾವ ಭಯವೂ ಬೇಡ, ಎಲ್ಲವನ್ನೂ ತೆಗೆಯಬಹುದು. ಯಾಕೆಂದರೆ ಭಗವಂತ ಇಸ್ ಅಲ್ಟಿಮೇಟ್. ಭಗವಂತನ ಶಕ್ತಿ ಒಂದು ಹೇಗೆ ನೀವು ಪಡ್ಕೋಬಹುದು, ಭಗವಂತನ ಅನುಗ್ರಹವನ್ನ ಅಂತ ನಾವು ತಿಳಿಸ್ತೇವೆ. ಅದ್ರ ಮೂಲಕ ನಿಮ್ಮ ಕರ್ಮವನ್ನೂ ಕೂಡ ಕಳೆದು ಭಗವಂತನ ಆಶೀರ್ವಾದದಿಂದ ನೀವು ಗೆಲ್ತೀರಾ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ನ ಮುಖ್ಯ ಮೂಲ ಉದ್ದೇಶವೇ ಅದು. ಯಾರ್ಯಾರು ವಾಮಾಚಾರಕ್ಕೆ ಒಳಪಟ್ಟಿದ್ದೀರಾ, ಯಾರ್ಯಾರು ಜಾತಕ ರೀತ್ಯ ತೊಂದರೆಗೆ ಒಳಪಟ್ಟಿದ್ದೀರಾ, ಯಾರ್ಯಾರು ಗ್ರಹಗಳ ದೋಷದಿಂದ ತೊಂದರೆಗೆ ಒಳಪಟ್ಟಿದ್ದೀರಾ, ಯಾರ್ಯಾರು ಸ್ತ್ರೀ ಶಾಪಗಳಿಂದ, ಏನು ಪಿತೃದೋಷಗಳಿಂದ, ಪ್ರಯೋಗ ದೋಷಗಳಿಂದ ತೊಂದರೆಗೆ ಒಳಪಟ್ಟಿದ್ದೀರಾ, ಎಲ್ಲರಿಗೂ ಆ ತೊಂದರೆಯಿಂದ ಹೊರಬರುವ ಮಾರ್ಗವನ್ನು ತಿಳಿಸುವುದೇ ನಮ್ಮ ಉದ್ದೇಶ.
ಸಾಕಷ್ಟು ಜನ, ಸಾವಿರಾರು ಜನ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ನೀವು ಕೂಡ ಸದುಪಯೋಗವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಶುಭವಾಗಲಿ.